ಯಶಸ್ವಿ ನಾರಿ ಬದುಕಿಗೆ ದಾರಿ ಮಹಿಳಾ ವಿಚಾರಗೋಷ್ಠಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ನಲ್ಲೂರು ಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರಾದ ಶ್ರೀ ಕಮಲಾಕ್ಷ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಮಾತುಶ್ರೀ ಹೇಮಾವತಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಯೋಜನೆ ಮಹಿಳಾ ಸಬಲೀಕರಣ, ಆರ್ಥಿಕ ಸ್ವಾವಲಂಬನೆ, ಆರೋಗ್ಯ, ನೈರ್ಮಲ್ಯ ಹಾಗೂ ಶಿಕ್ಷಣಕ್ಕೆ ನೆರವಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ವಿಚಾರಗೋಷ್ಠಿಯಲ್ಲಿ ಸಾಹಿತಿ ಹಾಗೂ ಲೇಖಕಿ ಶ್ರೀಮತಿ ಕೆಜಿ ಸರೋಜಾ ನಾಗರಾಜ ಪಾಂಡುಮಟ್ಟಿ ಮಾತನಾಡಿ, ಕುಟುಂಬದಲ್ಲಿ ಸಾಮರಸ್ಯ, ಅಧ್ಯಯನ, ವ್ಯವಹಾರದ ಜ್ಞಾನ ಹಾಗೂ ಸಂಸ್ಕಾರದ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವ ಮಹತ್ವವನ್ನು ವಿವರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಆರ್ ಮಂಜಪ್ಪ, ಶ್ರೀಮತಿ ಕೆಸಿ ವೀಣಾ, ಶ್ರೀ ನಲ್ಲೂರು ಉಸ್ಮಾನ್ ಶರೀಫ್, ಚೋಟಾ ಸಾಬ್, ತಾಲೂಕು ಯೋಜನಾಧಿಕಾರಿ ರೂಪಾ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗರತ್ನ, ಬಸವರಾಜ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಯಮುನಾ, ವಲಯ ಮೇಲ್ವಿಚಾರಕರು ಸುಭಾಷ್, ಭಾಸ್ಕರ್, ಶಾರದಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿನೆಲಿ, ಹಂಕ್ಲು, ಪ್ರಜಾಪ್ರಭ ಟಿವಿ, ದಾವಣಗೆರೆ. ನೋವು ಅಂದ್ರೆ 100 ವರ್ಷದ ನೋವುಗಳನ್ನು ನಾನು ಅನುಭವಿಸಿದ್ದೀನಿ ನನ್ನ ಅತ್ತೆ ಮತ್ತೆ ನಾದಿನಿಯರ ಕಡೆಯಿಂದ. ಪ್ರಪಂಚ ಅಂದ್ರೆ ನಾನು ಸಾಕಷ್ಟು ಜೀವನದ ಜೊತೆ ಒಡ್ತಾಡಿ ಜೀವನನೇ ಬೇಡ ಅನ್ನೋ ಮಟ್ಟದ ತನಕ ಹೋಗಿ ನಾನು ವಾಪಸ್ ಬಂದಿರೋಳಿದ್ದೀನಿ. ಕೊನೆಗೆ ನನ್ನ ಹವ್ಯಾಸ, ನಾನು 12ನೇ ವಯಸ್ಸಿಂದ ನಾನು ಬರೀತಾ ಇದ್ದವಳು. ನನ್ನ ಮದುವೆ ಆಗೋಷ್ಟೊತ್ತಿಗೆ ಒಂದು 30 ರಿಂದ 35 ಲೇಖನ, ಒಂದು 30-40 ಕವಿತೆಗಳು ಪ್ರಕಟಣೆ ಆಗಿತ್ತು. ಆದ್ರೆ ಈ ಮದುವೆ ಅಂತ ಆದ್ಮೇಲೆ ನಾನು ಅದನ್ನೆಲ್ಲ ನಿಲ್ಲಿಸಿ 10 ವರ್ಷಗಳ ಕಾಲ ನನ್ನ ಬರವಣಿಗೆಯನ್ನು ನಿಲ್ಲಿಸಿದ್ದೆ. ಕೊನೆ ಒಂದು ಅನಿವಾರ್ಯವಾದ ಒಂದು ಸಂದರ್ಭ, ವೃದ್ಧಾಶ್ರಮದ ಒಂದು ಕಾರ್ಯಕ್ರಮ ಕೊಡ್ಬೇಕಾಗಿತ್ತು. ನಾನು ಅಲ್ಲಿಂದ ಮತ್ತೆ ನಾನು ಪ್ರಾರಂಭ ಮಾಡಿದೆ ನನ್ನ ಸಾಹಿತ್ಯದ ಪಯಣ. 2015ರಿಂದ ನಾನು ಪ್ರಾರಂಭ ಮಾಡಿದವಳು. ಇವತ್ತವರೆಗೂ ನಾನು ಹಿಂದೆ ತಿರುಗಿ ನೋಡಿಲ್ಲ. ನನಗೇನು ಅನ್ಸುತ್ತೆ ಅದನ್ನು ನಾನು ಬರೀತೀನಿ. ಎಲ್ಲಿ ಅನ್ಯಾಯ ಕಾಣುತ್ತೋ ಅಲ್ಲಿ ನಾನು ಧ್ವನಿ ಎತ್ತಿರ್ತೀನಿ. ನನಗೆ 1000 ಜನ ಶತ್ರುಗಳು ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ಒಂದು ರಕ್ಷಣೆ ಇದೆ ದೇವ್ರು ನನಗೆ. ಆ ಮಂಜುನಾಥ ಸ್ವಾಮಿ ನಾನು ಕಾಪಾಡ್ತಾನೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ನನಗೆ.